ಆ ಮೀಟಿಂಗ್ ಅಲ್ಲಿ ಅನ್ನಿ ಏನ್ ಹೇಳ್ಬೇಕು ಅಂತ ಅನ್ಕೊಳ್ತಾನೋ ಅದನ್ನ ಸಾಕ್ಷಿ ಹೇಳ್ತಾಳೆ. ಆಕ್ಚುಲಿ ನಾನ್ ನಿರ್ಧಾರನ ಬದಲಾಯಿಸಿದೀನಿ. ಈ ಹುಡ್ಗಿ ಜೊತೆ ನಾನು ಹೋಗಲ್ಲ. ಇದೇ ಆಗುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಅಲ್ಲ, ನಮ್ಮ ಅಪ್ಪಂಗೋಸ್ಕರ ಇವ್ನು ಇಷ್ಟು ಸುಲಭವಾಗಿ ಹೆಂಗ್ ಒಪ್ಕೊಂಡ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆರ್ಯ, ನೀನ್ ಸ್ವಲ್ಪ ಬಾಯ್ ಮುಟ್ಕೊಂಡ್ ಸುಮ್ನೆ ಇರ್ತ್ಯಾ? ಇನ್ನೇನು ನಿನ್ ಜೊತೆ ಬರೋದು ನನ್ ದುರದೃಷ್ಟ ಅಂತ ಹೇಳ್ತಾ ಇದ್ದಾರೆ ಅಂದ್ರು. ಆದ್ರೆ ಅವ್ರು ಯಾಕೆ ನನ್ ಮೇಲ್ ಕಿರ್ಸ್ತಾ ಇದಾರೋ ನನ್ನ ಹತ್ರ ಉತ್ತರ ಇಲ್ಲ. ಒಂದೇ ಮಾತು, ಯೋಚನೆ ಮಾಡಗ್ನಿ. ನೀನ್ ಆಫೀಸ್ಗೆ ಹೋಗ್ತೀಯಾ ಇಲ್ಲ ನಾನು ಹೋಗ್ಲಾ? ಗುಡ್. ಇವತ್ ಒಂದಿನಕ್ಕಾದ್ರೂ ಅವ್ಳ ಜೊತೆ ಜಗಳ ಆಡ್ಬೇಡ ಪ್ಲೀಸ್. ನನ್ ಮಗನೇ, ನನ್ ಬಗ್ಗೆ ನೀನ್ ಏನೇನೋ ಹೇಳ್ತೀಯ ಅಲ್ವಾ? ಇರು, ಇದೇ ನಿನಗಿವತ್ತು. ಇವತ್ತಾದ್ರೂ ಮೀಟಿಂಗ್ ಪೋಸ್ಟ್ಪೋನ್ ಮಾಡಕ್ ಆಗಲ್ವಾ? ಅಗ್ನಿ ಗಂಟ್ಲು ನೋವು ಜಾಸ್ತಿ ಇರುವಾಗ ಅವ್ನ್ ಯಾಕೆ ಅಷ್ಟೊಂದು ಸ್ಟ್ರೈನ್ ಮಾಡ್ಕೋಬೇಕು? ಇವತ್ತಿನ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಇರ್ತಿ, ಮಿಸ್ ಮಾಡೋದಿಕ್ ಆಗಲ್ಲ. ಯೋಚನೆ ಮಾಡ್ಬೇಡ, ಸಾಕ್ಷಿ ವಿಲ್ ಹ್ಯಾಂಡಲ್ ಇಟ್. ಅಪ್ಪ, ಇಲ್ಲಿ ತುಂಬಾ ಬರಿ ಆಗ್ತಿದೆ ಅಪ್ಪ. ನೀನ್ ತಾನೇ ಅಲ್ವಮ್ಮ ಅವ್ರಿಬ್ರು ಒಟ್ಟಿಗೆ ಕಳ್ಸಿದ್ದು. ಈಗ ನೀನೇ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಅದಕ್ಕೆ ಅಲ್ವಪ್ಪ ಅವಳಿಗೆ ಟೆನ್ಷನ್. ನಮ್ಮ ಅದಿತಿ ಸಾಕ್ಷಿನ ಡೈರೆಕ್ಟ್ ಆಗಿ ಹುಲಿ ಬೋರ್ಗೆ ತಳ್ಬಿಟ್ಟಿದ್ದಾಳೆ. ನನಗೆ ಸಾಕ್ಷಿ ಮೇಲೆ ಪೂರ್ತಿ ನಂಬಿಕೆ ಇದಮ್ಮ. ಅವಳಿಗೆ ಎಲ್ಲದನ್ನು ನಿಭಾಯಿಸ್ತಾಳೆ. ಅದಲ್ಲ ಅಪ್ಪ, ಈ ಸಲ ನನ್ಗೆ ಸಾಕ್ಷಿ ಬಗ್ಗೆ ಅಲ್ಲ, ನಮ್ಮ ಅಣ್ಣನ ಬಗ್ಗೆ ಬರಿ ಆಗ್ತಿದೆ. ಹೌದಪ್ಪ, ನನ್ಗೆ ಆಫೀಸಲ್ಲಿ ಏನೇನ್ ಡ್ರಾಮಾ ನಡೆಯುತ್ತೋ ನನ್ಗಂತೂ ನೋಡಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಪ್ಪ, ನಾನು ಇವತ್ತು ಕಾಲೇಜ್ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ಲಾ ಪ್ಲೀಸ್? ಆರ್ಯ, ಸುಮ್ನೆ ಬಾಯ್ ಮುಚ್ಕೊಂಡು ಕಾಲೇಜ್ ಹೋಗು. ಅಂದ ಹಾಗೆ ಅದಿತಿ, ಯುವಿ ಇವತ್ತು ನಮ್ಮನೆಗ್ ಬರ್ತಿದಾನ? ಇಲ್ಲ ಚಿಕ್ಕಮ್ಮ, ಇವತ್ ಸಂಜೆ ಅವನ್ನ ಹೊರಗಡೆನೆ ಮೀಟ್ ಮಾಡ್ತಾ ಇದೀನಿ. ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡೆ, 4-5 ತಿಂಗಳಾಯ್ತು. ಅಂದ್ರೆ ಅವನೇ ಹೊರಗಡೆ ಕೆಲಸ ಮಾಡ್ಬೇಕು. ಇವತ್ ನೀನ್ ಹೋಗಿ ಅವನಿಗೆ ಕನ್ವಿನ್ಸ್ ಮಾಡು. ನಮ್ ಜೊತೆನೆ ಬಿಸ್ನೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ. ಅದೆಲ್ಲ ಓಕೆ ಅಪ್ಪ, ಆದ್ರೆ ಇವತ್ತು ನನ್ಗೆ ಅಣ್ಣ ಮತ್ತೆ ಸಾಕ್ಷಿ ಬಗ್ಗೆನೇ ತುಂಬಾ ಬರಿ ಆಗ್ತಿದೆ. ಬೇರೆ ಯಾವ ವಿಷಯದ ಬಗ್ಗೆನೂ ಗಮನ ಕೊಡಕ್ಕೆ ಆಗ್ತಿಲ್ಲ ನನಗೆ. ಏನಾಯ್ತು ಗೋಪಣ್ಣ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀರಾ? ಅದು ಏನು ಅಂತ ಹೇಳಿ ಸಾಕ್ಷಿ ಕುಮಾರಿ ಮೇಡಮ್ ಅವರ ಬಾಯಾಗ ಒಂದು ಪದನು ಸರಿಯಾಗಿ ಬರುವುದು. ಆದ್ರೂ ಕೂಡ ಬಾಯ್ ತುಂಬಾ ಅಡಕೆಲಿ ಹಾಕೊಂಡು ಹೋಗ್ಬೇಕು ಅಂತ ಉಗಿದು ಕಳಿಸಿ ಬಿಟ್ರಬೇ. ನಿಮ್ ಮೇಲ್ ಕೋಪ ಮಾಡ್ಕೊಂಡ್ರ? ಯಾಕೆ, ಏನಾಯ್ತು? ಅಯ್ಯ, ಅದನ್ನ ಯಾವ ಬಾಯಿಂದ ಹೇಳಿ ತಾಯಿ, ಅದೊಂದು ದೊಡ್ಡ ಕರ್ಮಕಾಂಡ ಬಿಡ. ಹೋಗ್ಲಿ, ನೀ ಇವತ್ತು ಅವ್ರ ಜೊತೆಗೆ ಹೋಗ್ಬೇಕಲ್ಲ, ಅವ್ರನ್ನ ಅದ್ ಹೆಂಗ ನಿಭಾಯಿಸ್ತೀವೋ ಏನೋ. ನಂಗೂ ಅದೇ ಯೋಚನೆ ಗೋಪಣ್ಣ. ನಮ್ಮ ಬಾಸು ಈ ಏತಿ ಅಂದ್ರ ಅವರ ಪ್ರೀತಿ ಅಂತಾರ. ಇಂಥ ಪರಿಸ್ಥಿತಿ ಒಳಗ ಅವ್ರ ಏನಾದ್ರು ಸಿಟ್ಟು ಬಂತಪ್ಪ ಅಂತಂದ್ರ ಅವ್ರನ್ನ ಹೆಂಗ ಸಂಭಾಳಿಸ್ತೀವೋ ಏನು. ಆ ಕೊಡಗುಡ್ಡದ ವೀರಭದ್ರೇಶ್ವರನ ಬಲ್ಲ. ಗೊತ್ತಿಲ್ಲ ಗೋಪಣ್ಣ. ಆದಿತ್ಯ ಅವರು, ಅರವಿಂದ್ ಸರ್ ನನ್ನ ಅವ್ರ ಜೊತೆ ಕಳಿಸ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡುವ ಸಾಕ್ಷಿ ಕುಮಾರಿ, ನೀ ಇವತ್ತು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಯಾಕಪ್ಪ ಅಂತಂದ್ರ ನಮ್ಮ ಬಾಸು ಒಂದು ಮಾತಾಡಿದ್ರಪ್ಪ ಅಂತಂದ್ರ 100 ಸರಕ್ ಕತ್ತಿ ಏಟಿಗೆ ಸಮ. ಆದ್ರ ಇವತ್ತು ಅವರ ಶಾರೀರವಾಣಿಯಿಂದ ಒಂದು ಪದ ಪರಾಗಿ ಬರೋದಿಲ್ಲ. ನೀ ಚಿಂತೆ ಮಾಡ್ಲಾಕ್ ಹೋಗಬೇಡ. ನೋಡುವ, ಇವತ್ತು ನೀನು ಕುಟ್ಟಿ ಆ ಕತ್ತಿ ಮಾತಿಗೆ ನಮ್ಮ ಬಾಸಿನ ಮಾತು ಸೇರ್ಕೊಂಡ್ರ ಅದಕ್ಕೆ ಇನ್ನೆಷ್ಟು ಶಕ್ತಿ ಬರಬಾರ್ದು. ನೀನ ಯೋಚನೆ ಮಾಡ. ನಮ್ಮ ಬಾಸ್ ತುಂಬಾ ಒಳ್ಳೆಯವ್ರು. ಅವ್ರು ಹೆಂಗಪ್ಪ ಅಂತಂದ್ರೆ ಈ ಹಲಸಿನ ಹಣ್ಣಿದ್ದಂಗ ನೋಡಾಕ ಮ್ಯಾಗಡಿಗೆ ಒರಟ ಕಂಡು ಒಳಗಡೆಗೆ ಯಾವ್ದ ಹಣ್ಣು. ಏನ್ ಮಾಡ್ತಿ, ಎಲ್ಲ ಗ್ರಹಚಾರ ಸ್ವಲ್ಪ ಕೆಡ್ತಪ್ಪ ಅಂತಂದ್ರ ಎದುರಿಗಿದ್ದವನು ಗ್ರಹಚಾರನ ಗಡ. ನೀವು ಭದ್ರ ನಕ್ಷತ್ರದಾಕದಿ. ನೀನು ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಮನಸ್ಸಿಗೆ ಏನು ತೋಚುತ್ತೋ ಅದನ್ನ ಮಾತಾಡ, ಏನು ಮಾಡ್ಬೇಕ್ ಅನ್ಸುತ್ತೋ ಅದನ್ನ ಮಾಡ. ಇವತ್ತು ನಿಂದ ದಿನ ಐತಿ, ಹೆದರ್ಲಾಕ್ ಹೋಗ್ಬೇಡ, ಧೈರ್ಯವಾಗಿ ಹೋಗ್ತಾ. ಅರ್ಥ ಆಯ್ತು, ಬನ್ನಿ ಬರ್ತೀನಿ ಗೋಪಣ್ಣ. ಇವತ್ತು ನಮ್ಮ ಬಾಸು ಗಿಳಿನೇ ಇಲ್ದೇ ಇರೋ ನವಿಲಿನ ತರ ಕಾಣಕತ್ತಾರ. ಆದ್ರೂ ಏನೋ ಮಜವಾಗೈತಿ. ಆಕ್ಚುಲಿ ಇವತ್ತು ಮೀಟಿಂಗ್ ಇದೆಯಲ್ಲ, ಆ ಮೀಟಿಂಗ್ ಅಲ್ಲಿ ನಾವು ಫಸ್ಟ್ ಟೈಮ್ ಮುಗಿಸ್ಕೊಂಡು ಅದನ್ನ. ಸರ್, ಅರ್ಥ ಆಗ್ಲಿಲ್ಲ, ಏನ್ ಹೇಳ್ತಿದ್ದೀರಾ? ಅದು ಅಗ್ನಿ ಸರ್ ಇವತ್ತು ಮೌನ ವ್ರತ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಮೌನ ವ್ರತನ? ಯಾಕೆ ಸರ್? ಅದೇನ್ ಗೊತ್ತಾ ವಿನೋದ್ ಸರ್, ಅಗ್ನಿ ಸರ್ ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಎಲ್ಲಾರ ಮೇಲೂ ಕೂಗಾಡ್ತಿರ್ತಾರೆ ಅಲ್ವಾ? ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ. ಅಯ್ಯೋ, ಕೆಲಸ ಅಂದ್ಮೇಲೆ ಇದೆಲ್ಲ ಇದ್ದಿದೆ, ಅದಕ್ಕೆಲ್ಲ ಯಾಕೆ ಸರ್ ಬೇಜಾರ್ ಮಾಡ್ಕೊಳ್ಬೇಕು? ಏನ್ ಸರ್ ಮೇಡಮ್ ಏನ್ ಹೇಳ್ತಿದಾರ? ಅದು ನಾನ್ ಒಂದಿನ ಮೌನವ್ರತ ಮಾಡ್ತಾ ಇದ್ದೀನಿ, ಅದಕ್ ನೀವ್ ಯಾರು ಬಿಡ್ತಾ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇದಾರೆ ಅಲ್ವಾ ಸರ್?
ಅಯ್ಯೋ ಬೇಜಾರೆಲ್ಲ ಯಾಕೆ ಸರ್, ಹೋಗ್ಲಿ ಬಿಡಿ, ಅದೆಲ್ಲ ನಿಮ್ಮಿಷ್ಟ. ಸರ್ ನಿಜ ಹೇಳಿ, ಪ್ರ್ಯಾಂಕ್ ಮಾಡ್ತಾ ಇದೀರಾ? ಅಯ್ಯೋ, ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ ರೀನಾ ಅವ್ರೆ? ಪಾಪ. ಬಟ್ ಇವತ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ, ಅದ್ರಲ್ಲೂ ಮಾತಾಡಲ್ವಾ? ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ನೀವು ಮಾಡ್ತೀರಾ ಬಿಡಿ. ಅಂದಾಗೆ ಮೀಟಿಂಗ್ ರೂಮ್ ರೆಡಿ ಇದೆ. ಓಕೆ ಸರ್, ಕ್ಲೈಂಟ್ ಬಂದ್ ಕೂಡಲೇ ನನಗೆ ಹೇಳಿ. ಸರ್ ಇನ್ನೊಂದು ವಿಷಯ, ಹೇಳಿ ವಿನೋದ್ ಸರ್. ಅದು ಮೇಡಮ್, ಈ ವಾರ ಫನ್ ಫ್ರೈಡೆ ಮಾಡ್ಬೇಕು ಅನ್ಕೊಂಡಿದ್ವಿ. ಇಡೀ ತಿಂಗಳೆಲ್ಲ ಕೆಲಸ ಮಾಡ್ತೀವಲ್ವಾ, ಏನೋ ಒಂದು 2-3 ಅವರ್ಸ್ ಎಂಪ್ಲಾಯ್ಸ್ ಎಲ್ಲ ಮಾತಾಡ್ಕೊಂಡು ಆಕ್ಟಿವಿಟೀಸ್ ಮಾಡ್ಕೊಂಡು ಆಟ ಆಡ್ಕೊಂಡು, ನಿಮ್ಗೂ ಓಕೆ ಅಲ್ವಾ ಸರ್? ಅದು ಅಗ್ನಿ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಖಂಡಿತ ವಿನೋದ್ ಅವ್ರೆ, ಅವಾಗ ಕಂಪ್ನಿಯಲ್ಲಿ ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕು, ಎಂಪ್ಲಾಯೀಸ್ ವೆಲ್ಬೀಯಿಂಗ್ ಗೋಸ್ಕರ ಈ ಕಂಪ್ನಿ ಯಾವಾಗ್ಲೂ ಇರುತ್ತೆ ಅಂತ ಇದಾರೆ ಅಲ್ವಾ ಅಗ್ನಿ ಸರ್? ವಿನೋದ್ ಸರ್, ಇವಾಗ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಐ ರಿಯಲಿ ಅಪ್ರಿಶಿಯೇಟ್ ಇಟ್, ಅವಾಗ ಈ ತರ ಆಕ್ಟಿವಿಟೀಸ್ ಕಂಪ್ನಿಯಲ್ಲಿ ಮಾಡ್ತಾ ಇರ್ಬೇಕು, ಅವ್ರ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ ಇದಾರೆ ಅಲ್ವಾ ಸರ್? ಸರ್ ಕಾಫಿ ಏನಾದ್ರು ತಂದ್ಕೊಡ್ಲಾ ಸರ್? ಇವಾಗ ಬೇಡವಂತೆ ರಾಜಣ್ಣ, ಸ್ವಲ್ಪ ಹೊತ್ತಾದ್ಮೇಲೆ ತಂದ್ಕೊಡ್ತೀರಾ? ನೋಡಿದ್ರೆ ಸರ್, ಸಾಕ್ಷಿ ಮೇಡಮ್ ನಿಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನೆಲ್ಲ ಚೆನ್ನಾಗಿ ಅವ್ರು ಅರ್ಥ ಮಾಡ್ಬಿಟ್ಟಿದ್ದಾರೆ ಸರ್. ಇವಾಗ ಅಗ್ನಿ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ ಸಾಕ್ಷಿ ಸಖತ್ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಅಗ್ನಿ ಸರ್. ಈ ತರ ಎಂಪ್ಲಾಯ್ ಸಿಗಕ್ಕೆ ನಾನು 7 ಜನ ಪುಣ್ಯ ಮಾಡಿದೀನಿ ಅಂತಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಗುಡ್ ಲಕ್ ಮೇಡಮ್. ಬಾಯ್ ಸರ್. ನೀವು ಕೋಪ ಮಾಡ್ಕೊಂಡಲ್ಲೇ ಇದ್ರೆ ಚಂದ ಅನ್ಕೊಂಡಿದ್ದೆ, ಆದ್ರೆ ಕೋಪ ಮಾಡ್ಕೊಂಡ್ರು ಮಾತಾಡಕ್ ಆಗ್ತಾ ಇಲ್ವಲ್ಲ, ಇದೊಂಥರ ಗದಾಗಿದೆ. ರಾಜು ಅವ್ರೆ, ನೀನ್ ನನ್ ಬೇಕಾದ್ರೆ ಅಣ್ಣಂತನೇ ಕರ್ಬೋದು ಅನ್ಸುತ್ತೆ. ಅಯ್ಯೋ, ಅದನ್ನ ತಮಾಷೆಗೆ ಹೇಳಿದ್ದು. ಅದು ಬೆಳಗ್ಗೆ ಅಕ್ಕ ನಿಮ್ಗೆ ಬೈದಿದ್ದಕ್ಕೆ ಬೇಜಾರಾಯ್ತಾ? ನನಗೆ ಅರ್ಥ ಆಗುತ್ತೆ ಬಿಡ್ಬೋದು. ಏನ್ ಅರ್ಥ ಆಯ್ತು, ಸ್ವಲ್ಪ ಹೇಳಿ. ನಿಮ್ ಅಕ್ಕಂಗೆ ಇರಿಟೇಟ್ ಆಗಿ ಕೂಗಾಡ್ತಾರೆ ಅಂತ. ಅಕ್ಕ ಹಾಗೆಲ್ಲ ಸುಮ್ನೆ ಇರಿಟೇಟೇ ಆಗಲ್ಲ, ಆದ್ರೂ ಜೋರ್ ಮಾಡೋ ಹುಡುಗಿ ಅಂತೂ ಅಲ್ವೇ ಅಲ್ಲ. ಸಾಕ್ಷಿಗೆ ಈಗಾಗಲೇ 100 ಪ್ರಾಬ್ಲಮ್ ಇದೆ, ಅದ್ರ ಮಧ್ಯೆ ನಾನೊಂದು ಪ್ರಾಬ್ಲಮ್ ತರ ಕಾಣಿಸ್ತಾ ಇದ್ದೆ. ಹಾಗೆಲ್ಲ ಏನೇನೋ ಅನ್ಕೊಂಡು ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನ್ ಅಕ್ಕನ ಜೊತೆ ಮಾತಾಡ್ತೀನಿ. 4 ಗಂಟೆಗಲ್ವಾ? ಆದ್ರೂ ಕೆಲವೊಬ್ರಿಗೆ ಸಖತ್ ಟ್ಯಾಲೆಂಟ್ ಇರುತ್ತೆ ಅಲ್ವಾ? ಈಗ ಏನಾಯ್ತು? ಯಾರಿಗೇನ್ ಟ್ಯಾಲೆಂಟ್ ಇದೆ? ನೀನೇ ನೋಡು ಪೂಜಾ, ನಾನೀ ಕಂಪ್ನಿಗ್ ಬಂದು 1-2 ವರ್ಷ ಆಯ್ತು. ಇವತ್ತಿನವರೆಗೂ ಎಲ್ಲಾರ ಕೈಲೂ ಬಯಸ್ಕೊಂತಾನೆ ಇದೀನಿ. ಆದ್ರೆ ಅವಳು ಯಾರು? ಇನ್ಯಾರು, ಆ ಸಾಕ್ಷಿ ಬಂದಿನ್ನೂ ಆಫೀಸಿಗೆ 1 ತಿಂಗಳಾಗಿಲ್ಲ, ಆಗ್ಲೇ ಆಫೀಸಲ್ಲೆಲ್ಲ ಮಾಟ ಮಾಡ್ಬಿಟ್ಟಿದಾಳೆ. ಒಬ್ರು ಹಾಗೇನೆ ಗಂಡಸ್ರನ್ನ ಹೇಗ್ ಬುಟ್ಟಿಗೆ ಹಾಕೊಳ್ಳೋದು ಅಂತ ಚೆನ್ನಾಗ್ ಗೊತ್ತಿರುತ್ತೆ. ಹೇ, ಮೆತ್ತಗ್ ಮಾತಾಡು. ಲಾಸ್ಟ್ ಟೈಮ್ ಸಾಕ್ಷಿ ಬಗ್ಗೆ ಮಾತಾಡೋದಕ್ಕೆ ಸಿಕ್ಕಿರೋ ಮನೆಗೆ ಸಾಕಾಗಿಲ್ವಾ? ನಿಮ್ಗೆ ಇಲ್ಲಿ ವರ್ಕ್ ಮಾಡೋ ಆಸೆ ಇದೆಯಾ ಇಲ್ವಾ? ರೀನಾ, ನೀನೇನ್ ಮಾಡಿದ್ರು ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಲ್ಲ ಸರ್, ಇವಾಗ ನಾನೇನ್ ಮಾಡ್ದೆ? ಸಾಕ್ಷಿ ವೆರಿಫಿಕೇಶನ್ ಡೀಟೇಲ್ಸ್ ತಗೊಳ್ಳೋದಕ್ಕೆ ಥರ್ಡ್ ಪಾರ್ಟಿ ಏಜೆನ್ಸಿಗೆ ಯಾಕೆ ಫೋನ್ ಮಾಡಿದೆ? ಇಲ್ಲ ಸರ್, ಅದು ನಾನ್ ಸುಮ್ನೆ. ಥರ್ಡ್ ಪಾರ್ಟಿ ಏಜೆನ್ಸಿ ಅವರು ಇಲ್ಲಿನ HR ಗೆ ವಿಷಯ ತಿಳಿಸ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ವೆರಿಫಿಕೇಶನ್ ವಿಷಯನ ಇಲ್ಲಿಗೆ ಬಿಟ್ಬಿಡೋರಿನ. ಯಾಕೀಗೆ ಸಾಕ್ಷಿಯಿಂದನೇ ಬಿದ್ದಿದ್ಯಾ ನೀನು? ಏನ್ ಪ್ರಾಬ್ಲಮ್ ನಿನಗೆ? ಅವಳೇನೋ ನಿನ್ನಿಂದ ಮುಚ್ಚಿಡ್ತಿದ್ದಾಳೆ ಅನ್ನೋ ಬದಲು ನಿನ್ ಕೆಲ್ಸದ ಮೇಲೆ ನಿನ್ ಗಮನ ಕೊಡು. ಎಲ್ರು ಒಂದಲ್ಲ ಒಂದ್ ವಿಷಯನ ಮುಚ್ಚಿಟ್ಟೇ ಇಡ್ತಾರೆ, ಇನ್ನು ಸಾಕ್ಷಿ ಮುಚ್ಚಿಡಲ್ವಾ? ಹೌದಾ? ಹಾಗಿದ್ರೆ ನೀನೇ ಮುಚ್ಚಿಡ್ತಿದ್ಯಾ? ನಿನ್ಗೆ ಯಾಕೆ ಬೇಕಾದೆಲ್ಲ? ನಿನ್ ಕೆಲ್ಸ ನೀನ್ ನೋಡ್ಕೋ, ಅತಿಯಾಗೆಲ್ಲ ಮಾತಾಡ್ಬೇಡ. ಕೆಲ್ಸ ಇದ್ದೀರಾ ಸರ್? ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಸಾಕ್ಷಿ, ಇವಾಗ ಹಿಂದೆ ದಿನ ಕಣೆ ಮಾಡ್ತೀನಿ ನಿನಗೆ. ಕೇಳಿಸ್ಲಿಲ್ಲ ಸರ್? ಇದೇನ್ ಸರ್ ಭೂತ್ ಬಂಗೇಳಿ ಬಾವಲಿ ಕಿರ್ಸ್ತಾ ಇದ್ದೀರಾ? ಹೇಳಿ. ನಮ್ ಕಂಪ್ನಿನ ಕನ್ಸಿಡರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ ರಿಕ್ವೈರ್ಮೆಂಟ್ಸ್ಗೆ ಬೇಕಾಗಿರೋ ಹಂಗೆ ಸೊಲ್ಯೂಷನ್ ನೀಡೋದಕ್ಕೆ ನಾವು ಬದ್ಧವಾಗಿದ್ದೀವಿ. ಅದಲ್ವಾ? ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಇಂಪಾರ್ಟೆಂಟ್. ಏನೇ ಸಜೆಷನ್ ಇದ್ರು ನೀವು ಹೇಳ್ಬೋದು. ಸರ್, ನಾನೇನಾದ್ರು ಈ ತರ ಮಾತಾಡ್ಬಿಟ್ರೆ ಕ್ಲೈಂಟ್ಸ್ ಎಲ್ಲ ಓಡೋಗ್ಬಿಡ್ತಾರೆ. ಕನ್ಫೆಷನ್ ನಮ್ಮೆಲ್ಲಾ ಕ್ಲೈಂಟ್ಸ್ಗೂ ಕನ್ಫೆಷನ್ ಇದೆ ಅಂತ ಹೇಳ್ಬೇಕಾ? ಓಕೆ ಇವಾಗ ಗೊತ್ತಾಯ್ತು. ಡೆಲಿವರಿ, ಹೋಮ್ ಡೆಲಿವರಿ ಇದೆ ಅಂತ